ದುರ್ಗಮ್ಮ ಸದಾಶಿವ 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 ಯಾಕಯ್ಯ ಬಂದೆ? ದುರ್ಗಾಪುರದಲ್ಲಿ ನಾವು ಬದುಕಿರ್ಲೇಬಾರ್ದ? ಒಬ್ರಲ್ಲ ಒಬ್ರು ಬಂದು ಪ್ರಾಣ ತಿಂತಿರಿಲ್ಲಿ. ಮಾಡಿದ್ದೆಲ್ಲ ಮರ್ತೋಗಿದೆ ಅಂತ ಕಾಣತ್ತೆ. ನೆನಪಿಸ್ಕೋ. ನಾನ್ ನೆನಪಿಸಕ್ ಹೋದ್ರೆ ಊರೆಲ್ಲ ಗುಲ್ಲಾಗತ್ತೆ, ನಿನ್ನ ವ್ಯಕ್ತಿತ್ವ ಹರಾಜಾಗತ್ತೆ. ಏನೇ ಮಾಡಿದ್ದೀನಿ? ನಿಮ್ ಮನೆಗೆ ಬಂದು ನಿನ್ನ ಹೆಂಡತಿ ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದಿನ? ಗೊತ್ತಾಗತ್ತೆ, ಎಲ್ಲ ತೆಗಿತೀನಿ ತಡಿ. ಅಣ್ಣ ಇವರನ್ನ ಕಣ ಮನವಳು ಸೇರಿಸ್ತೆ. ಇವರೆಲ್ಲ ಕೇಶನಾಥ್ ಟೀಮು. ಸದಾಶಿವಂಗಿಂತ ಕೇಶವನಾಥನೇ ವಾಸಿ. ಇವನ್ ಯೋಗ್ಯತೆ ಗೊತ್ತಾದ್ಮೇಲೆ. ಬೇಡ ತಂತ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಕೊಟ್ಕೋವಾಗಲೇ ಕೊಡ್ತೀನಿ ಕಣ. ಸಾಕಾಗಿದೆ ನಿಮ್ಗಳಿಂದಾನೆ ದೇವಿ ಹೀಗಾಗಿರೋದು. ಹೋಗ ಬಾಬ್ಲಾ, ನೀನು ತಂತಿನೂ ಕಳಿಸ್ತೀನಿ. ನನಗೊಬ್ಬನೇ ಇರ್ಬೇಕು ಅನಿಸ್ತೀನಿ. ನಿನ್ ಪರಿಸ್ಥಿತಿ ಅರ್ಥ ಆಗುತ್ತೆ ಅಣ್ಣ. ದೇವಿ ಯಾಕೆ ಹೀಗಲ್ಲ ಆಡ್ತಿದ್ದಾಳೆ ಅಂತ ಅಂಜನ ಹಾಕಿ ಕೇಳಿಸ್ತೀನಿ ನಾನು. ಪಕ್ಕದೂರು ಹೊರಟಿದ್ದೆ, ಲಗ್ನ ಪತ್ರಿಕೆ ಕಮ್ಮಿ ಬಂದಿತ್ತು. ನೀನು ಸ್ವಲ್ಪ ಕೊಟ್ಟಿದ್ನಲ್ಲ, ತಗೊಂಡೋಗೋಣ ಅಂತ ಬಂದೆ. ಕಬೋರ್ಡಲ್ಲಿದೆ, ತಗೊಂಡು. ಮದುವೆ ಒಂದಾಗ್ಲಿ, ನನ್ನ ಮಕ್ಕಳು ಒಬ್ಬೊಬ್ಬರದು ಕೈ ಕಾಲು ಎತ್ತಿ ಬಿಡ್ತೀನಿ, ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಏನಾಗುತ್ತಾ ಏನು ಅಂತ ತೋರಿಸ್ತೀನಿ. ಹೋಗೋ ತಂತ್ರಿ, ಎಷ್ಟು ಸರ್ತಿ ಹೇಳ್ಬೇಕು? ಬರ್ತೀನಣ್ಣ. ಒಬ್ಬನೇ ಸಿಗೋ ತಂತ್ರಿ ನೋಡ್ಕೋತೀನಿ. ಸದಾಶಿವ, ಸಾಕ್ಷಿ ಸಮೇತ ತೋರಿಸ್ತೀನಿ ನೀನೆಂತ ಅಧರ್ಮಿ ಅಂತ. ಅಮ್ಮನವ್ರು ಖಂಡಿತವಾಗಿ ಈ ಜನ್ಮದಲ್ಲಿ ಕ್ಷಮಿಸಲ್ಲ ನಿನ್ನ. ಆಯ್ತು, ಸಾಬೀತುಪಡಿಸು. ಈಗ ಹೋಗ್ತಾ ಇರು. ತೆಗೆಯ. ಪಾರ್ವತಿ ಅವ್ರನ್ನ ಮದುವೆ ಆಗಕ್ ಮೊದ್ಲು ನಮ್ಗೆ ಇನ್ನೊಂದು ಮದುವೆ ಆಗಿತ್ತು, ಸುಳ್ಳ? ಓಹೋ, ತಮ್ಮ ದಿವ್ಯ ಜ್ಞಾನಕ್ಕೆ ಸದಾಶಿವನ ಸಾಷ್ಟಾಂಗ ನಮಸ್ಕಾರಗಳು. ತಾವು ಈಗ ಹೊರಡಬಹುದು. ಅಯ್ಯ ತೆಗಿ, ಯಾಕ್ರಯ್ಯ ಇಲ್ಲಿ ಸಲ್ಲದ ಸುಳ್ಳು ಸುದ್ದಿ ಎಲ್ಲ ಹಬ್ಬಿಸ್ತೀರಿ ನನ್ನ ಮೇಲೆ? ನನ್ಗೆ ಗೊತ್ತಿದೆ, ಇದು ನಿಂದು ನಾಗಭೂಷಣಂದು ತಂತ್ರ. ಮತ್ತೆ ಎಲ್ಲಿ ನಾನು ಮನಸ್ಸು ಬದಲಾಯಿಸಿ ಧರ್ಮಾಧಿಕಾರಿ ಆಗ್ಬಿಡ್ತೀನಿ ಅನ್ನೋ ಹೆದರಿಕೆ. ನಮಗಂತ ಬುದ್ಧಿ ಇಲ್ಲ. ಸಾಕ್ಷಿ ತೋರಿಸ್ತೀನಿ ಬಾ. ನಮ್ಮ ರೂಮಲ್ಲಿ ಏನೋ ಹುಡುಕ್ತಿದ್ಯಾ? ಏನು ಏನು ಎಲ್ಲ ಸಿಕ್ಕಿದ್ದಾಯ್ತಾ? ಸಿಕ್ತಾ ಸಾಕ್ಷಿ? ಏನು ಸಾಕ್ಷಿ ಸಮೇತ ಹೊರಡ್ತಾ ಇರೋ ತಲದ ನೋಡಪ್ಪ ಬಸವರಾಜ, ಲಗ್ನ ಪತ್ರಿಕೆ ಕೊಟ್ಟಿದ್ದೀನಿ. ಮನೆಯವ್ರನ್ನ ಕರ್ಕೊಂಡು ಬರ್ಲೇಬೇಕು, ಆಯ್ತಾ? ತಪ್ಪಿಸ್ಬಾರ್ದು. ಬರ್ಲಾ? ಸಂಜೆ ಸಿಕ್ತಿಯಾ? ಸಂಜೆ ಏನ ಮಂಗಳ ನೀನು? ಲಗ್ನ ಪತ್ರಿಕೆ ಮೊದಲೇ ಹೆಸರು ಬರ್ದಿಡು ಅಂತ ಹೇಳಿರ್ಲಿವೇನೆ? ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಬೇಕೇನೆ? ಅಯ್ಯೋ, ಯಾರ್ಯಾರ ಮನೆಗೆ ಹೋಗ್ತೀವೋ ಅಲ್ಲೇ ಬರ್ಕೊಟ್ರೆ ಆಯ್ತು. ಅದೇನ್ ದೊಡ್ಡ ವಿಷಯನಾ? ತಪ್ಪಾಗತ್ತೆ ಕಣೆ. ಅವ್ರ ಮನೆಗೆ ಹೋಗಿ ಬರ್ಕೊಟ್ರೆ ದಾರಿಲಿ ಹೋಗ್ತಾ ಮನೆ ಕಾಣಿಸ್ತು ಬಂದ್ರು ಅಂತ ಅನ್ಕೊಳ್ತಾರೆ. ನಾವೇ ಮೊದಲೇ ಬರ್ದಿಟ್ಕೊಂಡ್ರೆ ಕೊಡ್ಲೇಬೇಕು ಅಂತ ಬಂದಿದ್ದಾರೆ ಅಂತ ಸಂತೋಷ ಪಡ್ತಾರೆ ಕಣೆ. ಬಾ, ಕೆಲವು ಹೆಸರುಗಳನ್ನ ಬರ್ಕೊಂಡು ಹೋಗೋಣ. ಈಗ ಯಾರ ಮನೆಗೆ ಹೋಗ್ತೀವಿ ನಾವು? ಕೇಶವನಾಥ್ರ ಮನೆಗೆ. ದಾರಿಲಿ ಹೋಗ್ತಾ ಅದೇ ತಾನೆ ಸಿಗೋದಾ? ಸದಾನಂದನ್ ಮದುವೆ ಒಂದು ನಿರ್ವಿಘ್ನವಾಗಿ ನಡೆದು ಬಿಟ್ರೆ ಸಾಕಣ್ರಿ. ಮೊದ್ಲ ದೇವಿ ಬಾಯಿ ಮುಚ್ಚಿಸ್ಬೇಕು. ಹೋಮ ಒಂದಾಗ್ಲಿ, ಎಲ್ಲ ತಣ್ಣಗಾಗ್ತಾರೆ. ಮುಸ್ಸಂಜೆ ಹೋಮದ ವಿಶೇಷತೆ ಬೇರೆ ಇರುತ್ತೆ ಕಣೆ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅಲ್ರಿ, ಅವ್ರ ಅಪ್ಪನ ಮೇಲೆ ಯಾಕಂತ ಅಷ್ಟು ದ್ವೇಷ ಅವಳಿಗೆ? ಅಸಲತ್ತು ಕೇಶವನಾಥಂದು. ನೀನ್ ಹೇಳ್ದಾಗೆ ಈಗ ಅವ್ರ ಮನೆ ಹೋಗ್ತಿದೀವಲ್ವಾ, ಅವ್ರ ಮನೆ ವಾತಾವರಣ ಗಮನಿಸಿದ್ರೆ ಎಲ್ಲ ಗೊತ್ತಾಗತ್ತೆ. ಅನುಮಾನನೇ ಬೇಡ. ಶ್ರೀಯುತ ಕೇಶವನಾಥ ಮತ್ತು ಕುಟುಂಬ. ರೀ, ಆ ಭೂಪಾಲಿಗೂ ಇಲ್ಲೇ ಬರ್ದ್ ಬಿಡ್ರಿ. ಅಲ್ಲಿ 24 ಗಂಟೆ ಬಿದ್ದು ಸಾಯ್ತಿರ್ತಾನ ಅವ್ರ ಮನೆಗೆ. ಅಲ್ಲೇ ಕೊಟ್ಬಿಡೋಣ. ನಾನು ಅವ್ನ ಮನೆಗೆ ಬರಲ್ಲ. ಲಗ್ನ ಪತ್ರಿಕೆ ಕೊಡ್ಬೇಕಾದ್ರೆ ಭೇದ ಭಾವ ಮಾಡಬಾರ್ದು ಕಣೆ. ಅವನ ಹೆಸರು ಬರೀತೀನಿ, ಅಲ್ಲೇ ಇದ್ರೆ ಕೊಟ್ಬಿಡೋಣ. ಶ್ರೀಯುತ ಭೂಪಾಲ ಮತ್ತು ಕುಟುಂಬ. ರೀ, ಈ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೋ ಇಲ್ವೋ ಕಣ್ರಿ. ದೇವಿ ಕೇಶವನಾಥರು ತಂತ್ರಿ
ಏನೋ ಮಸ್ಲತ್ ನಡೆಸ್ತಿದ್ದಾರೆ. ಅಮ್ಮನವರು ನಮ್ಮ ಪಾಲು ಇದ್ದಾರೆ ಕಣೆ, ಯಾಕೆ ಭಯ? ಚಂಡಿಕಾ ಹೋಮ ಆದ್ರೆ ಅಮ್ಮನವರು ಎಲ್ಲರಿಗೂ ಉತ್ತರ ಕೊಡ್ತಾರೆ. ಹೊರಡು ಹೋಗೋಣ. ಬಾ 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 ಬಾ. ನಿನ್ನಿಂದ ನಾನು ಕೆಟ್ಟವನಾದಿದ್ದೇವೆ. ನೀನ್ ಹೇಳಿದ ಜಾಗದಲ್ಲೆಲ್ಲ ಹುಡುಕ್ದೆ, ದಾಖಲೇನಿಲ್ಲ, ಏನೂ ಇಲ್ಲ. ಸದಾಶಿವ ಇಂಥವನು ಅಂತ ಹೇಗೆ ನಿರೂಪಿಸೋದು? ಅಲ್ಲೇ ಇತ್ತಲ್ಲ ದಾಖಲೆ, ನಾನೇ ಇಟ್ಟಿದ್ದೆ ತಂತ್ರಿಗಳೇ. ಇರ್ಲಿಲ್ಲಮ್ಮ, ನನಗೇನು ಕಣ್ಣಿಲ್ವಾ? ನಾನೇನು ಸುಳ್ಳು ಹೇಳ್ತಾ ಇದ್ದೀನಾ? ನೀನೇ ಈ ವಿಷಯ ಎಲ್ರಿಗೂ ಹೇಳ್ಬಿಡು ಅಷ್ಟೇ. ನನ್ನ ಉದ್ದೇಶ ಈ ವಿಷಯ ಯಾರಿಗೂ ಗೊತ್ತಾಗದೆ ಪರಿಹಾರ ಸಿಗ್ಲಿ ಅಂತ. ಅಪ್ಪ ಮಾಡಿದ ಮೋಸ ಮುಚ್ಚೋಗ್ಲಿ ಅಂತಲ್ಲ, ಮನೆ ಮರ್ಯಾದೆ ಹರಾಜಾಗದೆ ಇರ್ಲಿ ಅನ್ನೋದಷ್ಟೇ ನನ್ನ ಕಾಳಜಿ. ಈಗ ನೆನಪು ಬಂತು, ನಿಮ್ಮನೆ ಮರ್ಯಾದೆ ಹರಾಜಾಗದಂತೂ ಗ್ಯಾರಂಟಿ. ಏನಾಯ್ತು ತಂತ್ರಿಗಳೇ? ಮಹಾಬಲ ಅಲ್ಲಿಂದ ಲಗ್ನ ಪತ್ರಿಕೆ ತಗೊಂಡೋದ. ನೀನ್ ಹೇಳಿದ ದಾಖಲೆ ಬಹುಶಃ ಅದರಲ್ಲಿ ಸೇರ್ಕೊಂಡಿರ್ಬೋದು. ತಡಿಬೋದಿತ್ತಲ್ವಾ ತಂತ್ರಿಗಳೇ? ನೋಡಿ ಈಗ 20 ವರ್ಷದಿಂದ ಅಪ್ಪ ಏನ್ ಮಾಡಿದ್ರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಯಾವ್ದು ಆಗ್ಬಾರ್ದು ಅಂತಿದ್ಯೋ ಅದೇ ಆಗ್ತಿದೆ. ಮಹಾಬಲ ಲಗ್ನ ಪತ್ರಿಕೆ ತಗೊಂಡು ಕೇಶವನಾಥ್ರ ಮನೆಗೆ ಹೊರಟಿದ್ದಾನೆ. ಕೇಶವನಾಥ್ರಿಗೆ ಏನಾರೋ ದಾಖಲೆ ಸಿಕ್ಕಿ ಸದಾಶಿವ ಇಂಥವನು ಅಂತ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಯಾವ್ದಾನ ಒಂದು ಸಂಜೆಲ್ ಸಿಕ್ಕಾಕ್ಸಿ ಅವನಿಗೆ ಬೇಕಾದನ್ನ ಪಡ್ಕೊಂತಾನೆ. ಮುಗೀತು ಬಿಡಿ, ಎಲ್ಲ ಮುಗೀತು. ನಾನಿನ್ನು ಬದುಕೋಂಗೆ ಇಲ್ಲ. ಸುಚೇಂದ್ರಂಗೆ ಹೇಳು, ಲಗ್ನ ಪತ್ರಿಕೆ ಜೊತೆ ದಾಖಲೆ ಪತ್ರ ಬಂದಿದ್ರೆ ಎತ್ತಿಡು ಅಂತ. ಅವ್ನ್ ಮನೇಲೇ ಇರಲ್ಲ ಯಾವಾಗ್ಲೂ. ಇಷ್ಟೊತ್ತಿಗೆ ಚಿಕ್ಕಪ್ಪ ಲಗ್ನ ಪತ್ರಿಕೆ ಕೊಟ್ಬಿಟ್ಟಿರ್ತಾರೆ ಅಂತ ಕಾಣುತ್ತೆ. ಅಮ್ಮ ಬದುಕೇ ಇರಲ್ಲ ಅಷ್ಟೇ. ಒಂದ್ ಹೇಳ ದೇವಿ, ಸದಾನಂದಂಗೆ ಎಲ್ಲ ವಿಷಯ ಹೇಳ್ಬಿಡು. ಸದಾನಂದ ಮದುವೆ ಬೇಡ ಅಂತ ನಿಂತ್ರೆ ಯಾರು ಏನೂ ಮಾಡಕ್ಕಾಗಲ್ಲ. ನೀನು ಮದುವೆ ನಿಲ್ಸಕ್ಕೆ ಊರೂರಲ್ಲಿ ಅದು ತಪ್ಪತ್ತೆ. ಅಮ್ಮನವ್ರ ಆಟದಲ್ಲಿ ಏನೇನಿದೆಯೋ ಏನೋ ಅವಳೇ ಉತ್ತರ ಕೊಡಬೇಕು. ಇದೇನು ಸದ್ಯಕ್ಕೆ ಬಗೆಹರಿಯಂಗೆ ಕಾಣಲ್ಲ. ಇದ್ಯಾವುದೋ ದೊಡ್ಡ ಅನಾಹುತಕ್ಕೆ ಮುನ್ನುಡಿ ಅಂತ ಕಾಣುತ್ತೆ. ಸದಾನಂದಿಗೆ ಹೇಳಿ ನೋಡು, ತಾಯಿ ಇಟ್ಟಂಗಾಗ್ಲಿ. ತುಂಬಾ ಹೊತ್ತಾಯ್ತಾ ಬಂದು? ಎಂತಕ್ ನೀವ್ ನನ್ನ ಬಪ್ಪು ಕೇಳಿದ್ದು? ಅಮ್ಮ ಯಾರು ಕಂಡ್ರೆ ಬೈತ್ರ ನಂಗೆ. ಮದುವೆ ಆಗ್ತಿದ್ದೀವಲ್ಲೇ, ಯಾಕೆ ಬೈತಾರೆ? ನೋಡು, ಅಪ್ಪ ಇವತ್ ಮನೇಲಿ ಒಂದು ಹೋಮ ಮಾಡಿಸ್ತಾ ಇದಾರೆ. ಅದರಲ್ಲಿ ನಾನು ನೀನು ಇರ್ಲೇಬೇಕು, ಕೂರ್ಲೇಬೇಕು. ಎಲ್ಲ ಒಳ್ಳೇದಾಗತ್ತೆ. ಈ ವಿಷಯ ದೊಡ್ಡಪ್ಪನ್ ಗೊತ್ತಾಗ್ಬಾರ್ದು. ನಂಗಿದೆಲ್ಲ ಹಿಡ್ಸೋದಿಲ್ಲ ಹೋಯ್, ತಪ್ಪಾತ ಇದೆಲ್ಲ. ಹೋಮ ಕಣೆ, ಅಮ್ಮನವ್ರ ಆಶೀರ್ವಾದ ಸಿಗ್ಲಿ ಅಂತ. ಯಾಕೆ ಹೀಗೆ ಆಡ್ತಿದ್ಯಾ ನೀನು? ಎಲ್ಲ ದೇವಿ ಹೇಳ್ಕೊಟ್ಲಾ ನಿನಗೆ? ದೇವಿ ಅಂತ ಕೇಳ್ಕೊಟ್ಲು? ನಾ ಎಂತ ಸಣ್ಣ ಹುಡುಗಿಯಾ? ನೀನು ಅಮಾಯಕಿ ಕಣೆ. ದೇವಿನೂ ಅಮಾಯಕಿನೇ. ಆದ್ರೆ ಅವಳು ಅನ್ಕೊಂಡಿದ್ದು ನಂಬಿದ್ದು ಯಾವ್ದು ಆಗ್ಲಿಲ್ಲ ಅಂತ ಈಗ ಅಮಾಯಕತನ ಹೊರಟೋಗಿದೆ. ಇಲ್ಲ, ದೇವಿ ಎಂತ ಹೇಳ್ಕೊಟ್ಟಿಲ್ಲ. ನೀ ಹಿಂಗೆಲ್ಲ ಅಂಬಕ್ಕಾಗ. ನೀ ಅವಳ ಅಣ್ಣ ಅಲ್ದ? ಅಣ್ಣ ತಂಗಿ ಅಂತ ಮೊದ್ಲಿತ್ತು, ಆದ್ರೆ ಈಗಿಲ್ಲ. ನನ್ನ ಮದ್ವೆನೆ ನಿಲ್ಸಕ್ ಹೊರಟಿದ್ದಾಳೆ ಅವಳು. ಜೊತೆಗೆ ಆ ಕೇಶವನಾಥ್ರು ಸೇರ್ಕೊಂಡಿದ್ದಾರೆ. ಬದಲಾಗಿಲ್ಲ ಕೇಶವನಾಥ್ರು. ಅವಳ ಮನ್ಸಲ್ಲಿ ಎಂತಿತ್ತೋ ಏನೋ, ಕಾರಣ ಇಲ್ದ ಯಾರು ಮದಿ ಬೇಡ ಅಂತಿಲ್ಲ ಅಲ್ದ? ಹೊಟ್ಟೆ ಕಿಚ್ಚು. ಕಾರಣ ಇದು, ಸುಚೇಂದ್ರನ್ ಜೊತೆ ತನ್ನ ಮದ್ವೆ ಆಗ್ಲಿಲ್ಲ ಅಂತ ಹೀಗೆಲ್ಲ ಮಾಡ್ತಿದ್ದಾಳೆ. ಅಮ್ಮನವರು ಹಣ್ಣು ಕಾಯಿ ಕುಂಕುಮಾರ್ಚನೆ ಪ್ರದಕ್ಷಿಣೆ ಅಂತ ಓಡಾಡ್ಕೊಂಡಿದ್ದಳು. ಈಗ ನೋಡು ಹೇಗ್ ಮಾಡ್ತಿದ್ದಾಳೆ ಅಂತ. ಅವ್ರ ಅಪ್ಪನ ವಿರುದ್ಧನೇ ಇಲ್ದಿದ್ದನ್ನೆಲ್ಲ ಹೇಳ್ಕೊಂಡು ಊರು ತುಂಬಾ ಓಡಾಡ್ತಿದ್ದಾಳೆ. ನೋಡು, ದೇವಿ ಸರಿ ಇಲ್ಲ, ಮೊದ್ಲಿನ ತರ ಇಲ್ಲ. ಅವಳು ಏನೇ ಹೇಳಿದ್ರು ವಿರೋಧಿಸ್ಬೇಡ. ಎಲ್ಲದಕ್ಕೂ ಹೂ ಹೂ ಅಂತಿರು ಮದ್ವೆ ಆಗೋವರೆಗೂ. ಅದನ್ನ ಹೇಳೋಣ ಅಂತಲೇ ಕರ್ಸಿದ್ದು. ನಡಿ ಹೊರಡೋಣ. ನಿಂತವನು ಅಂತ ಗೊತ್ತಿರ್ಲಿಲ್ಲ ಸದಾನಂದಣ್ಣ. ನಾನೇನು ಬದಲಾಗಿಲ್ಲ ದೇವಿ, ಬದಲಾಗಿರೋದು ನೀನು. ತಂಗಿಯಾಗಿ ಅಣ್ಣನ ಮದ್ವೆ ನಿಲ್ಸಕ್ ಹೊರಟಿದ್ಯಲ್ಲ, ಸರಿನಾ? ಅದ್ಯಾವ ಕಾರಣಕ್ಕೆ ಅಂತ ಹೇಳೋಗೋಣ ಅಂತ ಬಂದೆ.
ದೇವಿ ಬದಲಾಗಿದ್ದಾಳೆ ಅಂತ ಅನ್ನಕ್ಕಾಗುತ್ತೆ. ದೇವಿ ಯಾಕೆ ಹೀಗಾಗಿದ್ದಾಳೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ರ? ಎಲ್ರಿಗೂ ಅವ್ರದ್ದೇ ಆದ ಬದುಕು. ನನ್ನ ಬಗ್ಗೆನೇ ಯೋಚನೆ ಮಾಡಕ್ ಸಮಯ ಇಲ್ಲ ನನಗೆ. ಇನ್ನು ನಿನ್ನ ಬಗ್ಗೆ ಯೋಚನೆ ಮಾಡ್ಲಾ? ಅಳ್ಬಾರ್ದೆ ದೇವಿ, ಸಿಕ್ಕ ಹಾಕೊಂಡೆ ನಾನು. ಹೆಣ ಬೀಳತ್ತಂದೇಳಿ ಅಂದಿರೋ ಅಪ್ಪಯ್ಯ, ಎಂತ ಮಾಡ್ಲಿ ನಾನು? ಹಾಗಾದ್ರೆ ಬಲವಂತಕ್ಕೆ ಮದ್ವೆ ಆಗಕ್ಕೆ ಒಪ್ಕೊಂಡ್ಯಾ ನೀನು ನನ್ನ? ನೋಡೆ, ಏನೇನ್ ಮಾಡಿದ್ಯಾ ಅಂತ ನೋಡು. ಮುಖ ತೋರಿಸ್ಬೇಡ ನೀನ್ ನನ್ಗೆ. ಆಯ್ತಣ್ಣ, ನಾನಿನ್ನೇನು ಮಾತಾಡಲ್ಲ. ಅಮ್ಮನವ್ರು ಇಟ್ಟಂಗಾಗ್ಲಿ, ನಾವೆಲ್ಲ ಅವಳ ಅಧೀನರು. ಮದ್ವೆ ಆದ್ರೆ ಆಗ್ಲಿ, ಕೆಲವೊಂದು ಸಂಕಲ್ಪಗಳನ್ನ ತಡೆಯಕ್ಕಾಗಲ್ವಂತೆ. ಯಾಕಂದ್ರೆ ಪಶ್ಚಾತ್ತಾಪದ ಕಣ್ಣೀರಲ್ಲಿ ಕರ್ಮಶೇಷಗಳು ತೊಳೆದು ಹೋಗ್ಬೇಕು. ಮಹಾಬಲ ಮಂಗಳ ಇಬ್ರು ಬಂದು ನಮ್ಮ ಮನೆಗೆ ಲಗ್ನ ಪತ್ರಿಕೆ ಕೊಟ್ಟು ಹೋದ್ರು. ಆದ್ರೆ ನೀನ್ ಹೇಳಿದ ಕಾಗ್ದ ನನ್ಗೆಲ್ಲೂ ಸಿಗ್ಲಿಲ್ಲ. ಲಗ್ನ ಪತ್ರಿಕೆ ಜೊತೆಲಿ ಆ ವಿವರಗಳು ಹೋಗಿರ್ಬೋದು ಅಂತ ತಂತ್ರಿಗಳು ಹೇಳಿದ್ರು. ನೀನ್ ಸರಿಯಾಗಿ ನೋಡ್ಬೇಕಿತ್ತು ಕಣೋ. ಸರಿಯಾಗಿ ನೋಡ್ತಾ ಇದ್ದೇವೆ, ಆದ್ರೆ ಪಂಚಾಯತಿ ವಿವರ ಇರೋ ದಾಖಲೆ ನನ್ಗೆಲ್ಲೂ ಸಿಗ್ಲಿಲ್ಲ. ಬೇರೆಯವ್ರ ಕೈಗೆ ಸಿಕ್ಬಿಟ್ರೆ ಎಡ್ವಟ್ ಆಗುತ್ತೆ ಸುಚೇಂದ್ರ. ಅಮ್ಮಂಗ್ ಗೊತ್ತಾದ್ರೆ ಬದುಕೋದೆ ಕಷ್ಟ, ಅದು ನನ್ನ ಆತಂಕ. ಅಪ್ಪ ಯಾಕಾದ್ರೂ ಹೀಗ್ ಮಾಡಿದ್ರು? ಪ್ರಾಣ ಹೋಗ್ತಿದೆ ಇಲ್ಲಿ. ದೇವಿ, ಸೂಕ್ಷ್ಮವಾಗಿ ಸಮಾಧಾನದಿಂದ ನಿಮ್ಮಮ್ಮಂಗೆ ಎಲ್ಲಾನು ಹೇಳೋಣ. ಬೇರೆ ಯಾರಿಂದನೋ ವಿಚಾರ ಗೊತ್ತಾಗಿ ಪಾರ್ವತತೆ ನೊಂದ್ಕೊಳ್ಳೋ ಬದಲು ನಾವೇ ಹೇಳಿ ಧೈರ್ಯ ತುಂಬೋಣ, ಅದೇ ಉತ್ತಮ. ಎಷ್ಟೇ ಮುಚ್ಚಿಡಕ್ ಪ್ರಯತ್ನ ಪಟ್ರು ಈ ವಿಚಾರ ಆಚೆ ಬರೋ ತರ ಕಾಣ್ತಿದೆ. ಇಲ್ಲ ಕಣೋ, ಇಷ್ಟ ಬೇಗ ಅಮ್ಮಂಗ್ ಗೊತ್ತಾಗದ್ ಬೇಡ. ನಿನಗೇನ್ ಗೊತ್ತು ಅಮ್ಮನ್ ಕಟ್ಕೊಳ್ಳೋ ಸಂಕಟ ಏನು ಅಂತ? ಹೌದಾ? ಅಮ್ಮನ್ ಕಳ್ಕೊಳ್ಳೋ ಸಂಕಟ ನನಗ್ ಗೊತ್ತಿಲ್ಲ, ನಿನಗ್ ಮಾತ್ರ ಗೊತ್ತಿರೋದು. ಕ್ಷಮಿಸ್ಬಿಡು ಸುಚೇಂದ್ರ, ಕೋಪದಲ್ಲಿ ಆತಂಕದಲ್ಲಿ ಏನೋ ಹೇಳ್ಬಿಟ್ಟೆ. ಹೋಗ್ಲಿ ಬಿಡು, ಆಗೋ ಅನಾಹುತನ ತಪ್ಸಕ್ಕೆ ಬೇರೆ ಯಾವ್ದಾದ್ರು ದಾರಿ ಹುಡ್ಕೋಣ. ಅಮ್ಮನವ್ರ ಮೇಲೆ ಭಾರ ಹಾಕ್ಬೇಕಷ್ಟೆ. ನೆನ್ಪಾಯ್ತು, ಅಮ್ಮನವ್ರು ಸೂಚಿಸ್ತೀನಿ ಅಂತ ಹೇಳಿದ್ರು. ಬಾ ಹೋಗೋಣ. ಎಲ್ಲಿಗೆ? ಅಮ್ಮನವ್ರು ಎಲ್ಲಿಗೆ ನಡೆಸ್ಕೊಂಡು ಹೋಗ್ತಾರೋ ಅಲ್ಲಿಗೆ. ಈ ಹೊತ್ತಲ್ಲಿ ಪ್ರಶ್ನೆ ಕೇಳಬಾರ್ದು, ಆದ್ರೂ ಕೇಳ್ತಾ ಇದ್ದೀನಿ. ಅಮ್ಮನವ್ರು ಸೂಚಿಸ್ತಾರೆ, ಅಮ್ಮನವ್ರು ಅನುಗ್ರಹಿಸ್ತಾರೆ, ಅಮ್ಮನವ್ರು ಕಾಣಿಸ್ತಾರೆ ಅಂತೆಲ್ಲ ಹೇಳ್ತಿಲ್ಲ, ಅದೆಲ್ಲ ನಿಜನಾ? ಈಗ ಅದರ ಬಗ್ಗೆ ವಿವರಣೆ ಕೊಡ್ತಾ ಕೂರ್ಲಾ ನಾನು? ಅಮ್ಮನವ್ರ ಮುಸ್ಸಂಜಲಿ ಪರಿಹಾರ ಸೂಚಿಸ್ತಾರೆ. ಅಂತರ್ದೃಷ್ಟಿ ಮುಖ್ಯ. ಅಂತರಂಗದಿಂದ ನಂಬಿ ನಮ್ಮಲ್ಲಿ ಏನೂ ತಪ್ಪಿಲ್ದೇ ಇದ್ದಾಗ ಪರಿಹಾರ ಸೂಚಿಸು ಅಂತ ಕೇಳ್ಕೊಂಡ್ರೆ ಅಮ್ಮನವ್ರು ಖಂಡಿತ ಸೂಚಿಸ್ತಾರೆ. ಈ ಹೊತ್ತಲ್ಲಿ ನಮ್ಮ ಕೈಯಲ್ಲಿ ಆಗದ್ ಏನಿಲ್ಲ ಸುಚೇಂದ್ರ. ಅಮ್ಮನವರೇ ದಾರಿ ತೋರಿಸ್ಬೇಕು. ಮುಸ್ಸಂಜೆ ಕಳೆದ್ರೆ ಕಷ್ಟ, ಆಮೇಲೆ ಈ ಸಮಸ್ಯೆಗೆ ಪರಿಹಾರನೇ ಸಿಗಲ್ಲ. ನಡಿ ಸುಚೇಂದ್ರ, ಶುರುವಾದ ಮುಸ್ಸಂಜೆ ಮುಗಿಯೋಷ್ಟ್ರಲ್ಲಿ ನಾವು ಅಲ್ಲಿರ್ಬೇಕು. ಬೇಗ ಬಾ. ಅದೇ ಪ್ರಾಬ್ಲಮ್ ಪುರೋಹಿತ್ರೆ. ಮದುವೆ ನಿಲ್ಲಿ ಅಂತ ತುಂಬಾ ಜನ ಬಯಸ್ತಿದ್ದಾರೆ. ನೀವು ಮಂತ್ರಗಳು ಮಾತ್ರ ತುಂಬಾ ಪವರ್ಫುಲ್ ಆಗಿ ಹೇಳ್ಬೇಕು. ಅಲ್ಲಯ್ಯ, ಸದಾಶಿವ ಬರ್ಲೇ ಇಲ್ಲ. ನಿಮ್ಮ ಅಣ್ಣನೇ ಬಿಟ್ಟು ಬಂದಿಟ್ಟಿದ್ಯಾ? ಅವನು ಇದಕ್ಕೆಲ್ಲ ಹೋಗ್ತಾನ, ಹೋಮಕ್ ಬಂದು ಕೂರ್ತಾನ. ನೀವು ಸರಿ ಬೇಗ ಶುರು ಮಾಡಿ, ಚೆನ್ನಾಗಿ ಆಗ್ಬೇಕು. ಎಷ್ಟೊತ್ತಾತ ಮುಗಕ್ಕೆ? ಇನ್ನ 3 ತಾಸು ಆಗುತ್ತಮ್ಮ. ಮಧ್ಯದಲ್ಲಿ ಹೇಳ್ಬಾರ್ದು. ಮದ್ವೆ ಚೆನ್ನಾಗ್ ಆಗ್ಬೇಕು ಅನ್ನೋದಿದ್ಯೋ ಇಲ್ವಾ? ಬೈತ್ರು ಏನೋ ತಡ್ವಾ ಹೋಯ್ರೆ. ಏನು ಬೈಯಲ್ಲ, ನಾನಿದ್ದೀನಿ, ಸುಮ್ಮನಿರೆ. ದೊಡ್ಡಪ್ಪ ನಿಂಗೆ ಬೈತಾರೇನೆ? ನೋಡಿ ಪುರೋಹಿತ್ರೆ, ಹೋಮನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಡಿ. ಯಾವುದೇ ಕಾರಣಕ್ಕೂ ನನ್ನ ಮಗನ ಮದುವೆಗೆ ವಿಘ್ನ ಬರಬಾರ್ದು ಅಷ್ಟೇ. ಏನು ವಿಘ್ನ ಬರೋದಿಲ್ಲಮ್ಮ. ಪಾರ್ವತಿ ಪರಮೇಶ್ವರ ಸ್ವಯಂವರ ಹೋಮ ನಡೆಸ್ತಿರೋದು. ಏನು ವಿಘ್ನ ಬರ್ದಂಗೆ ಆ ತಾಯಿನೇ ನಿಂತ್ಕೊಂಡು ನೋಡ್ಕೊಂಡು ನಡೆಸ್ಕೊಡ್ತಾಳೆ. ಈ ದೇವಿಯಿಂದ ಅಮ್ಮನವ್ರಿಗೆ ಹೋಮದ ಆಮಿಷ ಒಡ್ಡದಾಗಾಯ್ತು. ನಾವು ನಿಮಗೆ ಇದು ಮಾಡ್ತೀವಿ, ನೀನ್ ನಮಗೆ ಬೇರೆ ಏನಾದ್ರೂ ಮಾಡ್ಕೊಡು ಅಂದಂಗ ಆಯ್ತು. ಆಯ್ತು ಸುಮ್ರಯ್ಯ, ಪೂಜೆ ಕೂತಾಗ್ಲು ಏನೋ ನಿಂದು. ಪುರೋಹಿತ್ರೆ, ನೀವು ಶುರು ಮಾಡಿ. ನೋಡಿ, ಇವಾಗ ತಾಯಿ ದುರ್ಗಾದೇವಿನ ಆವಾಹನೆ ಮಾಡ್ತಾ ಇದ್ದೀನಿ. ಮಂತ್ರಕ್ಕೆ ಆ ಶಕ್ತಿ ಇದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ಆ ತಾಯಿ ಬಂದೇ ಬರ್ತಾಳೆ.
ನಿಂದಂತೂ ವಿಪರೀತ ಕಣೆ. ಬಾ ಒಳಗೆ. ಅಂಗಳಕ್ಕೆ ಬಂದವರು ಮನೆ ಒಳಗಡೆ ಬರ್ದೇ ಇರ್ತಾರಾ? ದೀಪ ಹಚ್ಚೋ ಹೊತ್ತಾಯ್ತು, ಮನೇಲಿ ಅಕ್ಷತಾನೂ ಇಲ್ಲ, ದೇವಿನೂ ಇಲ್ಲ. ಎಲ್ಲಿಗೆ ಹೋಗಿದಾರೋ ಏನೋ. ಎಲ್ಲೇ ಹೋಗಿರ್ತಾಳೆ ದೇವಿ? ಆ ಸುಚೇಂದ್ರನ್ ಭೇಟಿ ಮಾಡಕ್ ಹೋಗಿರ್ತಾಳೆ. ದೇವಸ್ಥಾನಕ್ಕೋ ಮೇಘನಿಗುಡ್ಡಕ್ಕೋ ಹೋಗಿರ್ತಾಳೆ. ಮನುಷ್ಯರು ಬೇಕಾಗಿಲ್ಲ. ಮನೆಯಲ್ಲಿ ಯಾರ ತನ್ನ ಮಾತೇ ಆಡಲ್ಲ ಅವರು. ಆ ಕೇಶವನಾಥ ನೋಡಿದ್ರೆ ಏನೋ ಸಂಚು ನಡೆಸ್ತಿದ್ದಾನೆ. ಈ ದೇವಿ ಸುಚೇಂದ್ರನ ಜೊತೆ ಊರೂರು ಸುತ್ತಿದ್ದಾಳೆ. ಅಲ್ಲ ರೀ, ದೇವಿನ ಕೂಡಿಸ್ಕೊಂಡು ನೀವು ಮಾತಾಡ್ಬಾರ್ದಾ? ಸಣ್ಣ ಹುಡುಗಿ ಆಗಿದ್ರೆ ಕೂರಿಸ್ಕೊಂಡು ಮಾತಾಡ್ತಿದ್ದೆ. ಏನು ಕೇಳಿದ್ರು ಹೇಳೋದೇ ಇಲ್ಲ ಅವಳು. ನಾನು 4 ದಿವಸ ಮಾತು ಬಿಟ್ರೆ ತಾನಾಗೆ ಬಾಯ್ ಬಿಟ್ಟ. ಮನೇಲಿ ಅಕ್ಷತನ ಮದುವೆ ನಡೀತಾ ಇದೆ, ನೀವು ದೇವಿ ಮುನಿಸ್ಕೊಂಡು ಮಾತು ಬಿಟ್ರೆ ಚೆನ್ನಾಗಿರುತ್ತಾ ಹೇಳಿ? ಅಯ್ಯ ತಗಿ, ಇನ್ಮೇಲೆ ಅಕ್ಷತನ ಜೊತೆನೂ ಮಾತಾಡೋದು. ಬರ್ಲಿ ಇವತ್ತು ಅವಳು ಗ್ರಾಚಾರ ಬಿಡುತ್ತೆ. ಎಲ್ಲರೂ ತಲೆನೋವು ಕೊಡೋರೇ ಆಗೋದ್ರು ಮನೆಯಲ್ಲಿ. ಬಿಡ್ರಿ, ಸದಾನಂದನ್ ನೋಡಕ್ ಹೋಗಿರ್ತಾಳೆ ಅಕ್ಷತಾ. ಅವಳು ಬಂದ್ಮೇಲೆ ಬೈಬೇಡಿ ನೀವು. ಈಗಿನ ಕಾಲದ ಹುಡುಗಿರು. ಏನು 3 ವರ್ಷ ಬಿಟ್ಟು ಮಾಡ್ತಿದೀವ ಮದುವೆ? ಇಲ್ಲ ಅಲ್ವಾ? ಏನು ಸದಾನಂದನ್ ನೋಡೋ ಆತ್ರ? ಮದುವೆ ಆದ್ಮೇಲೆ ಸದಾನಂದನ್ ಮುಖಕ್ಕೆ ಏನು ಗಡಿಗೆ ನೇತಾಕಲ್ಲ? ನೋಡಿ, ಅಕ್ಷತಾ ಬಂದ್ಮೇಲೆ ಅವಳನ್ನ ಬೈಬೇಡಿ. ತುಂಬಾ ದಿನ ಅವಳನ್ನ ಮನೇಲಿ ಇರಲ್ಲ. ಇಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೋಗೋದ್ ಬೇಡ. ಅವಳ ಮೇಲೆ ಅನುಮಾನ ಇಲ್ಲ ಕಣೆ. ಒಬ್ಬೊಬ್ಳೆ ತಿರುಗಾಡೋದು ಬೇಡ ಅಂತ ಅಷ್ಟೆ. ಮೈಯಾಡಿ ಜನ ಕಿಲಾಡಿ ಕೇಡಿ. ಅವನಿಗೆ ನಮ್ಮೂರು ಗೊತ್ತಾಗೋದು ಎಷ್ಟೊತ್ತು? ನಮ್ಮೂರು ತಿಳ್ಕೊಂಡು ಬಂದ್ರೆ ಏನೇ ಕತ್ತಿ? ಇವಳು ಒಬ್ಬೊಬ್ಳೆ ತಿರುಗಾಡೋದು, ಅವನು ಹೊತ್ಕೊಂಡು ಹೋಗೋದು. ಮದುವೆ ಆಗೋವರೆಗೂ ಮನೇಲಿ ಇರಲಿ ಅಂತ ಅಷ್ಟೇ. ಮದುವೆ ಆದ್ಮೇಲೆ ಮೈಯಾಡಿ ಜನ ಬಂದ್ರು ಒಂದೇ, ಬಿಟ್ರು ಒಂದೇ. ಮದುವೆ ಆಗೋವರೆಗೂ ಅಕ್ಷತನ್ನ ನಾವು ಕಾಪಾಡ್ಕೋಬೇಕು. ಅಕ್ಷತನ್ ಕರ್ಕೊಂಡು ಬಳೆ ಅಂಗಡಿಗೆ ಹೋಗಿದ್ದೆ ನಾನು. ಅಲ್ಲಿ ಯಾರೋ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು. ಒಬ್ಬ ಬಳೆ ಅಂಗಡಿಗೂ ಬಂದು ಏನೋ ವಿಚಾರಿಸ್ದ. ಅಕ್ಷತಾ ಮಾತಾಡ್ತಾಳಲ್ಲ, ಅದೇ ತರ ಮಾತಾಡ್ತಿದ್ದ. ಅವನು ಅಕ್ಷತನ್ ನೋಡ್ಲಿಲ್ಲ, ಬೆನ್ ಹಾಕಿ ಕೂತಿದ್ಲು, ಕಾಣಿಸ್ಲಿಲ್ಲ. ಅನುಮಾನವೇ ಇಲ್ಲ ಕಣೆ. ಮೈಯಾಡಿ ಜನ್ನನ ಕಡೆಯವ್ರೆ ಅವರು. ಇಷ್ಟೊತ್ತಾದ್ರೂ ಬಂದಿಲ್ಲ ಇವು. ಬುದ್ಧಿ ಬೇಡವಾ? ಆ ಸದಾನಂದನ್ ತಲೆ ಮೇಲೆ ಹಾಕ್ಬೇಕು. ಕರ್ಸ್ಕೊಂಡಿದ್ದಾನೆ. ಏನಿರುತ್ತೆ ಮಾತಾಡುವಂಥದ್ದು? ಇಷ್ಟೊಂದು ಯಾಕೆ ಕೂಗಾಡ್ತೀರಿ? ಆತಂಕ ಬೇಡ. ನೋಡಿ, ಆ ಮೈಯಾಡಿ ಜನ ನಮ್ಮೂರಿಗೆ ಬಂದು ಅಕ್ಷತನ್ ಕರ್ಕೊಂಡು ಹೋಗೋಷ್ಟು ಧೈರ್ಯ ಇಲ್ಲ ಬಿಡಿ. ಹಾಗಂತ ನಾವು ಅನ್ಕೋಬೇಕು. ಸುಲಭದಲ್ಲ ಮೈಯಾಡಿ ಜನ. ಇವು ಬರ್ಲಿಲ್ವಲ್ಲ ಇನ್ನು. ಒಂದೇ ನಿಮಿಷ ಇಲ್ಲೇ ಸುಚೇಂದ್ರ, ನಾನು ಬಂದೆ. ಇರೋ, ನಾನು ಬರ್ತೀನಿ. ನಿನ್ನ ಹತ್ರ ಮಾತಾಡಕ್ ಸಮಯ ಇಲ್ಲ ಕಣೋ. ಮುಸ್ಸಂಚೆ ಕಳಿಯತ್ ಬಂದೇ ಇರು. ದೇವಿ, ಮೇಷಾರೂಢಂ ದಂಡಾಬದ್ಧಂ ಗೌರವರ್ಣಂ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ ದುರ್ಗ